ಮಂಡ್ಯದಲ್ಲಿ ಕಳೆದ 4 ದಿನಗಳಿಂದಲೂ ಕೂಡ ಕಾವೇರಿಯ ಕಿಚ್ಚು ಹೋರಾಟಗಳು ಪ್ರತಿಭಟನೆಗಳು ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಇವತ್ತು ಕೂಡ ಕಾವೇರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಂಡ್ಯದಲ್ಲಿ ಮತ್ತಷ್ಟು ಜೋರಾಗ್ತಾ ಇದೆ ಕಾವೇರಿಯ ಕಿಚ್ಚು. ರೈತರ ಜೊತೆ ಮುಸ್ಲಿಂ ಸಮುದಾಯದಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಕ್ತ ಕೊಟ್ಟೇವು, ನೀರನ್ನ ಕೊಡೋದಿಲ್ಲ ಅಂತ ಹೇಳಿ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಯಲ್ಲೇ ಉರುಳು ಸೇವೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ರಾಜಕೀಯವನ್ನ ಬಿಟ್ಟು ಕನ್ನಡಿಗರ ಪರ ನಿಲ್ಲಬೇಕು ಅಂತ ಹೇಳಿ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಹೋರಾಟ ಮಾಡ್ತಾ ಇದ್ದವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ಅಧಿಕಾರಿಗಳು. ಕಳೆದ 4-5 ದಿನಗಳಿಂದಲೂ ಕೂಡ ಕಾವೇರಿ ನೀರಿಗಾಗಿ ಸಾಕಷ್ಟು ಹೋರಾಟಗಳು ಆಗ್ತಾ ಇದೆ. ದಿನಂಪ್ರತಿ ಪ್ರತಿಭಟನೆಯ ಕಾವು ಕೂಡ ತೀವ್ರತೆಯನ್ನ ಕೂಡ ಪಡೆದುಕೊಳ್ತಾ ಇದೆ. ನೋಡಿ, ರಸ್ತೆಯಲ್ಲೇ ಉರುಳು ಸೇವೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಮುಸ್ಲಿಂ ಸಮುದಾಯದಿಂದಲೂ ಕೂಡ ಪ್ರತಿಭಟನೆಗೆ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ನೀರನ್ನ ಕೊಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಮುಸ್ಲಿಂ ಸಮುದಾಯದವರು ಅಂತ ಹೇಳಿ. ಸಮುದಾಯ ಅನ್ನುವಂತಹ ವಿಚಾರವನ್ನ ನಾವು ಬದಿಗಿಟ್ರೆ, ನೀರು ಅನ್ನುವಂತಹ ವಿಚಾರ, ಕಾವೇರಿ ನೀರು ಅನ್ನುವಂತಹ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು. ನೀರು ಬೇಕೇ ಬೇಕು ಬದುಕೋದಕ್ಕೆ. ಸೊ ಹಾಗಾಗಿ ಜಾತಿ ಧರ್ಮ ಎಲ್ಲವನ್ನ ಬದಿಗಿಟ್ಟು ನಾವು ಕೂಡ ಕಾವೇರಿ ನೀರಿಗಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಇದೀಗ ರೈತರ ಜೊತೆ ಮುಸ್ಲಿಂ ಸಮುದಾಯದವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ನಾವು ಕೂಡ ರೈತರಾಗಿದ್ದೇವೆ, ನಾವು ಕೂಡ ಬೆಳೆಯನ್ನ ಬೆಳಿತೀವಿ, ನಮಗೂ ಕೂಡ ಕಾವೇರಿ ನೀರು ಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ರಾಜಕೀಯ ನಾಯಕರು ಎಲ್ಲರೂ ಕೂಡ ಅಂದ್ರೆ ಒಗ್ಗಟ್ಟಾಗಿ ಬರಬೇಕು ಅನ್ನುವಂತಹ ವಿಚಾರವನ್ನ ಇಲ್ಲಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ನಾನು ಈ ಪಕ್ಷದಲ್ಲಿ ಇದ್ದೀನಿ, ಆ ಪಕ್ಷದಲ್ಲಿದ್ದೀನಿ, ಈ ಪಕ್ಷ ಭೇದವನ್ನ ಮರೆತು ಎಲ್ಲರೂ ಕೂಡ ಕಾವೇರಿ ನೀರಿಗಾಗಿ ಪ್ರೊಟೆಸ್ಟ್ ಮಾಡಬೇಕು, ಹೋರಾಟವನ್ನ ಮಾಡಬೇಕು, ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕರೆಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಹೋರಾಟ ಮಾಡ್ತಾ ಇದ್ದವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ಎಷ್ಟು ಮಂದಿನಾದ್ರೂ ನೀವು ವಶಕ್ಕೆ ಪಡೆದುಕೊಳ್ಳಿ, ಈ ಒಂದು ಪ್ರತಿಭಟನೆ ಅಥವಾ ಈ ಒಂದು ಹೋರಾಟವನ್ನ ನಾವು ಮುಂದುವರಿಸಿಕೊಳ್ತಾ ಹೋಗ್ತೀವಿ. ದಿನಂಪ್ರತಿ ನೀವು 3,500 ಕ್ಯೂಸೆಕ್ಸ್ ನೀರನ್ನ ಹರಿಬಿಟ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಜಲಕ್ಷಾಮ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಹಳ್ಳಿಗಳಲ್ಲಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಬತ್ ಹೋಗ್ತಾ ಇದ್ದಾವೆ. ಹೀಗೆ ಮುಂದುವರೆದುಕೊಳ್ತಾ ಹೋದ್ರೆ ಕುಡಿಯೋ ನೀರಿಗೂ ಸಮಸ್ಯೆ, ಜನ ಜಾನುವಾರುಗಳಿಗೂ ಕೂಡ ಕುಡಿಯೋದಕ್ಕೆ ನೀರಿರೋದಿಲ್ಲ. ಯಾಕೆಂತಂದ್ರೆ ಕೆರೆ ಕಟ್ಟೆಗಳೆಲ್ಲವೂ ಕೂಡ ಈಗಾಗಲೇ ಆಲ್ಮೋಸ್ಟ್ ಒಣಗಿ ಹೋಗಿದಾವೆ. ಸೊ ಈಗ ಮಳೆ ಒಂದ್ ಕಡೆ ಕೈ ಕೊಟ್ಟಿದೆ. ಮುಂಗಾರು ಮಳೆ ಅಂತೂ ನಾವು ಮರ್ತು ಬಿಡ್ಲೇಬೇಕು. ಯಾಕೆಂತಂದ್ರೆ ಜೂನ್ ತಿಂಗಳಿನಲ್ಲಿ ಮುಂಗಾರು ಮಳೆ ಪ್ರವೇಶ ಆಗುತ್ತೆ. ಇಡೀ ತಿಂಗಳು ಯಾವ ರೀತಿಯಾದಂತಹ ಮಳೆ ಆಯ್ತು ಅನ್ನೋದನ್ನ ಗಮನಿಸಿದೀವಿ. ಬರದ ಛಾಯೆ ಆವರಿಸ್ತಾ ಇದೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡ್ತಾ ಹೋಗೋಣ ಬನ್ನಿ. ಸರ್, ನಾವು ಪ್ರತಿಭಟನೆಗೆ ಬಂದಿರೋದು ನಾಳೆ ಸಭೆ ಬಗ್ಗೆ ಮಾತಾಡಕ್ಕೆ. ನಾಳೆ ಕರ್ನಾಟಕದ ಸಭೆ ಸೇರ್ತಾ ಇರೋದು. ಕಾಂಗ್ರೆಸ್ ಅಲ್ಲ, JDS ಅಲ್ಲ, BJP ಅಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಸೇರಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ 224 MLAಗಳು, 28 MPಗಳು ಕನ್ನಡಿಗರಾಗಿ ಮಾತಾಡಿ. ದಯವಿಟ್ಟು ನಿಮ್ಮ ಪಕ್ಷ ಭೇದ ಬಿಟ್ಟು ನಾಳೆ ಒಂದಿನ, ಮುಂದಿನ ದಿನ ನಾವು ರಾಜಕೀಯ ಮಾಡಮ್ಮ. ನಾಳೆ ಒಂದಿನ ಸಮುದ್ರಕ್ಕೆ ಹೋಯ್ತೈತೆ ನೀರು. ಮಾಧ್ಯಮ ಮೂಲಕ ನಮಗೆ ಗೊತ್ತಾಗಿದೆ. ಅವ್ರದ್ದು 4 ಡ್ಯಾಮಲ್ಲೂ ನೀರೈತೆ ತಮಿಳ್ನಾಡಲ್ಲಿ, ನಮ್ಮ ಡ್ಯಾಮಲ್ಲಿ ಇಲ್ಲ. ನೀವು ಡೈಲಿ ಆದೇಶವನ್ನು, ಸುಪ್ರೀಂ ಕೋರ್ಟ್ ಆದೇಶ ನಾವು 100 ವರ್ಷದಿಂದನೂ ಮಾತಾಡ್ಕೊಂಡೇ ಬಂದಿರೋದು. ನಾವು ಕೇಳ್ತಾ ಇರೋದು ನೀರು ಕುಡಿಯೋಕ್ಕೆ, ಜಾನುವಾರುಗಳಿಗೆ.
ಬೆಳೆಗೆ ಕೇಳ್ತಾ ಇಲ್ಲ. ನಾಳೆ ನಮ್ಮ ಏನು ಇವತ್ತು ಬಂದಿದ್ದೀವಿ ಮುಸ್ಲಿಂ ಸಮಾಜ, ನಾವು ನಾಳೆ ಪ್ರತಿಭಟನೆ ಸಭೆ ನಡೀತಾ ಇದೆ. ಅದ್ರ ಬಗ್ಗೆ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾತಾಡಿ. ನಗರದಲ್ಲಿ 1924 ಫೆಬ್ರವರಿ 28ರ ಮೊದಲ ಒಪ್ಪಂದದಿಂದ 2026ರ ಇವತ್ತಿನವರೆಗೂ ಕರ್ನಾಟಕಕ್ಕೆ ನಿರಂತರವಾದ ಅನ್ಯಾಯ ನಡೀತಾನೆ ಬಂದಿದೆ. ಸೊ ಈಗ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ನೀರಿದ್ದರೆ ತಮಿಳ್ನಾಡಿಗೆ ಯಾವತ್ತು ಬೇಕಾದರೂ ಬಿಡ್ಬೋದು, ಆದರೆ ತಮಿಳ್ನಾಡಿಗೆ ಹೋದಂಥ ನೀರು ಹಿಮ್ಮುಖವಾಗಿ ಕರ್ನಾಟಕಕ್ಕೆ ಬರಲ್ಲ. ಈ ವಾಸ್ತವಾಂಶವನ್ನು ನ್ಯಾಯಾಲಯಗಳು ಮತ್ತು ಏನು ಕಾವೇರಿ ನದಿ ನೀರು ಹಂಚಿಕೆ ಪ್ರಾಧಿಕಾರ ಇರ್ಬೋದು ಅಥವಾ ಸಮಿತಿಗಳು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾಳೆ ನಡೀತಕ್ಕಂಥ ಸರ್ವ ಸದಸ್ಯರ ಸಭೆ ಏನಿದೆ, ಆ ಸರ್ವ ಸದಸ್ಯರ ಸಭೆ ಪಕ್ಷಾತೀತವಾಗಿರಬೇಕು. ನಾವು ರಾಜಕೀಯ ನಾಯಕರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನೀವು ಬೀದಿಲಿ ಹೋರಾಟ ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕಾನೂನುಗಳನ್ನ ರೂಪಿಸಬೇಕು, ಪ್ರಾಧಿಕಾರಕ್ಕೆ ಒತ್ತಡವನ್ನು ತರಬೇಕು, ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅವರು ಸಂವಿಧಾನಬದ್ಧ ಅಧಿಕಾರವನ್ನು ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗದಂಗೆ ನೋಡ್ಕೋಬೇಕು. ನಾಳಿನ ಸರ್ವ ಸದಸ್ಯರ ಸಭೆಯಲ್ಲಿ ಎಲ್ಲ ಪಕ್ಷದ ಸದಸ್ಯರು ಪಕ್ಷಾತೀತವಾಗಿ ನೆಲ, ಜಲ, ಭಾಷೆ, ಸಂಸ್ಕೃತಿಯ ಬದ್ಧತೆಯಿಂದ ಅವರು ಕಡ್ಡಾಯವಾಗಿ ಹಾಜರಾಗಬೇಕು. ಎರಡನೇ ವಿಚಾರ ಏನು ಅಂತಂದರೆ, ನಮಗೆ ಇರ್ತಕ್ಕಂಥದ್ದು ಎರಡೇ ದಾರಿ. ಒಂದು ನೀರು ಬಿಡಬೇಕು, ಇಲ್ಲ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರೆ ಅದು ಪ್ರಾಧಿಕಾರದ ತೀರ್ಪನ್ನು ಎತ್ತಿಡಿಬೋದು, ಇಲ್ಲ ಅಂತಂದರೆ 500 ಕ್ಯೂಸೆಕ್ ಕಡಿಮೆ ಮಾಡಿಬಿಟ್ಟು ನೀರು ಬಿಡಿ ಅಂತ ಹೇಳ್ಬೋದು. ಆದ್ದರಿಂದ ನಾಳಿನ ಸರ್ವ ಪಕ್ಷದ ಸಭೆಯಲ್ಲಿ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂತಂದರೆ, ನೀವು ಏನು ಈ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದೆ, ಅದಕ್ಕೆ ಕಾಲಾವಕಾಶ ಕೋರಿ ಅರ್ಜಿ ಸಲ್ಲಿಸಿ. 15 ದಿನನೋ ವಾರನೋ ತಿಂಗಳು ನಮಗೆ ಕಾಲಾವಕಾಶ ಕೊಡಿ. ಆ ಕಾಲಾವಕಾಶದಲ್ಲಿ ನಮ್ಮ ನೀರಿನ ಪ್ರಮಾಣ ಜಾಸ್ತಿ ಆದರೆ ನಾವು ನೀರು ಬಿಡ್ತೀವಿ ಅನ್ನುವಂಥದ್ದನ್ನ ಇವರು ಮನವರಿಕೆ ಮಾಡಿಕೊಡ್ಬೇಕು. ಎರಡನೇ ವಿಚಾರ ಏನು ಅಂತಂದರೆ, ತಿಂಗಳ ನೀರು ಬಿಡುವಂಥದ್ದು ಇದೆಯಲ್ಲ, ಜನವರಿಗೆ ಇಷ್ಟು ಬಿಡಿ, ಫೆಬ್ರವರಿಗೆ ಇಷ್ಟು ಬಿಡಿ, EMI ಕಟ್ಕೋದಂಗೆ ಕರ್ನಾಟಕದಿಂದ ತಮಿಳ್ನಾಡಿಗೆ ನೀರು ಬಿಡ್ತಾನೆ ಇರಬೇಕು ಅನ್ನುವಂಥದ್ದು ಇದೆಯಲ್ಲ, ಈ ತಿಂಗಳ ಕರಾರೇನಿದೆ ಅದನ್ನು ರದ್ದು ಮಾಡೋದಕ್ಕೆ ಕೂಡ ಇವರು ನಾಳಿನ ಸಭೆಯಲ್ಲಿ ತೀರ್ಮಾನ ತಗೊಂಡು ನೀವು ಪ್ರಾಧಿಕಾರಕ್ಕೋ ಅಥವಾ ನ್ಯಾಯಾಲಯಕ್ಕೋ ಅರ್ಜಿ ಸಲ್ಲಿಸಬೇಕು.